ಏನು ಕೇಸ್ ಇದು? ನೀವು ದೂರದ ಹರಿದಿರಿದ್ರಿ. 2023ರ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅದರ ರಾಜ್ಯಾಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತು ಅಪೋಸಿಷನ್ ಲೀಡರ್ ಆಗಿದ್ದಂಥ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡಿದರು. ನಮ್ಮ ಸರ್ಕಾರ ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು, ಜನಪರವಾದಂಥ ಕೆಲಸಗಳನ್ನು ಮಾಡ್ತಾ ಇತ್ತು. FDI ಕೂಡ ಅತ್ಯಂತ ಅಧಿಕವಾದಂಥ ಸಂಖ್ಯೆಯಲ್ಲಿ ನಾವು ಹಣವನ್ನು ಆಕರ್ಷಿಸಿದ್ವಿ. ಇದೆಲ್ಲವನ್ನು ಸಹಿಸಲಾರದೆ ಸುಳ್ಳು ಆರೋಪಗಳನ್ನು ಮಾಡಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಪೇಪರ್ನಲ್ಲಿ ಕೊಟ್ಟು ಜನರನ್ನು ದಾರಿ ತಪ್ಪಿಸಿ ಅವರ ಒಂದು ದೃಷ್ಟಿಕೋನವನ್ನೇ ಬದಲಾಗೋ ರೀತಿಯಲ್ಲಿ ಮಾಡಿದ್ರಿಂದ ಮಾನನಷ್ಟ ಮೊಕದ್ದಮೆಯನ್ನು ನಾವು ಕೋರ್ಟ್ನಲ್ಲಿ ಹೂಡಿದ್ವಿ. ಇವರು ಸುಳ್ಳು ಆರೋಪ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ IPC ಸೆಕ್ಷನ್ 500 ಪ್ರಕಾರ ಶಿಕ್ಷೆ ಆಗಬೇಕು ಅನ್ನೋಂತಹ ಆರೋಪ ಇದನ್ನು ನಾವು ಕಂಪ್ಲೇಂಟನ್ನು ಕೊಟ್ಟು ಅದಕ್ಕೆ IPC 500 ಮೇಲೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥ ರೀತಿಯಲ್ಲಿ ನಾವು ಕೇಳ್ಕೊಂಡಿದ್ದೀವಿ. ನೋಡಿ, ಅವರಿಗೆ ಹಿಯರಿಂಗ್ ಇತ್ತು, 2 ಹಿಯರಿಂಗ್ ಆಗಿತ್ತು. ಆ 2 ಹಿಯರಿಂಗ್ಗಳಲ್ಲೂ ಅವರು ಬಂದಿರಲಿಲ್ಲ. ಎರಡೂ ಸಂದರ್ಭಗಳಲ್ಲಿ ಅವರು ಬೇರೆ ಬೇರೆ ನೆಪವನ್ನು ಒಡ್ಡಿ ನಾವು ಬರಲ್ಲ ಅನ್ನೋಂಥ ಕಾರಣವನ್ನು ಕೊಟ್ಟಿದ್ರು. ಹಾಗಾಗಿ ಕೋರ್ಟ್ 2 ಅವಕಾಶಗಳನ್ನು ಕೊಟ್ಟು ಇದು ಅಂತಿಮ ಅವಕಾಶವನ್ನು ಕೊಟ್ಟಿದೆ. ಇದಕ್ಕೆ ನೀವು ಅಪಿಯರ್ ಆಗಬೇಕು, ನಿಮ್ಮ ಏನು ಹೇಳಿಕೆ ಇದೆ ಅದನ್ನು ನಾವು ದಾಖಲು ಮಾಡ್ಕೋತೀವಿ ಅಂತ ಹೇಳಿದರೆ, ಹಾಗಾಗಿ ಅವರು ಬರಬೇಕಾಗಿದೆ ಕೋರ್ಟ್ ಮುಂದೆ. ನೋಡಿ, ರಾಹುಲ್ ಗಾಂಧಿ ಅವರು ಕೂಡ ಇದರಲ್ಲಿ ಬರಬೇಕು. ಯಾಕೆಂದರೆ ಕರ್ನಾಟಕ ಸರ್ಕಾರ ಕೊಟ್ಟಂಥ ಏನು ಅಡ್ವರ್ಟೈಸ್ಮೆಂಟ್ ಇತ್ತೋ ಇದನ್ನು ಅವರು ಟ್ವೀಟ್ ಮಾಡಿದ್ರು. ಟ್ವೀಟ್ ಮಾಡಿ ಇಡೀ ದೇಶದಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ, ಅಂದಿನ BJP ಸರ್ಕಾರ ದೊಡ್ಡ ಅಪರಾಧವನ್ನು ಮಾಡಿದೆ ಅನ್ನುವಂಥ ರೀತಿಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದಂಥ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ತಮ್ಮ ಧ್ವನಿಯನ್ನು ಗೂಡಿಸಿದ್ರು. ಹಾಗಾಗಿ ಅವರು ಕೂಡ ಈ ಕೇಸ್ನಲ್ಲಿ ಅಪಿಯರ್ ಆಗಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.